ಸುಮಿತ್ರಾ ಬಾರಮ್ಮ. ನೋಡು, ಇವಿಷ್ಟು ಫೋಟೋಗಳಿವೆ. ಇದರಲ್ಲಿ ನಿನಗೆ ಮನಸ್ಸಿಗೆ ಇಚ್ಛೆ ಬಂದವರನ್ನು ನೀನು ಆಯ್ಕೆ ಮಾಡ್ಕೊ. ಇದೊಂದು ಕೆಲಸ ಆಗ್ಬಿಟ್ರೆ ನನ್ನ ತಂದೆ ತಾಯಿಗೆ ಕೊಟ್ಟ ಮಾತನ್ನು ನಾನು ಈಡೇರಿಸಿದಂಗೆ ಆಗುತ್ತಮ್ಮ. ಅಣ್ಣ, ಈ ಮದ್ವೆ ಅನ್ನೋ ಒಂದು ವಿಷಯದಲ್ಲಿ ಮಾತ್ರ ನನ್ನ ಬಗ್ಗೆ ಆಲೋಚನೆ ಮಾಡೋದನ್ನ ಬಿಟ್ರೆ ಒಳ್ಳೇದು ಅಂತ ಅನಿಸುತ್ತೆ. ಯಾಕಂದ್ರೆ ಇದು ಎಷ್ಟೇ ಆದ್ರೂ ಗೌಡ್ರ ಮನೆತನ. ಆ ಗೊತ್ತು ಗಾಂಭೀರ್ಯದ ಔದಾರ್ಯ ಬೇರೆ ಇರುತ್ತೆ. ಹಾಗಿದ್ಮೇಲೆ ನನ್ನ ಮದ್ವೆ ಆಗೋ ಗಂಡು ಅಂದ್ರೆ ಹೆಂಗಿರ್ಬೇಕು ಗೊತ್ತಾ ಅಣ್ಣ? ಧೈರ್ಯ ಧೈರ್ಯ ಗುಣ ರೂಪದಲ್ಲಿ ಎತ್ತರ ಕೈ ಇರಬೇಕು, ಮನಸ್ಸು ಕೂಡಬೇಕು, ಹೃದಯ ಒಂದಾಗಬೇಕು. ಅಷ್ಟೇ ಅಲ್ಲದೆ ಈ ಮನೆಯ ಮಾನ ಮರ್ಯಾದೆನ ಕಾಪಾಡೋ ವೀರತನ ತಾಕತ್ತು ಅವನ ಎದೆಯಲ್ಲಿ ಚಿಮ್ಮಿ ಬರ್ತಾ ಇರ್ಬೇಕು ಅಣ್ಣ. ಅಂತ ಗಂಡನಿಯ ಗಂಡಸು ನನ್ನ ಗಂಡನಾಗಿ ಬರಬೇಕು. ಅದನ್ನ ಬಿಟ್ಟು ನನ್ನ ತಂಗಿ ವಯಸ್ಸಿಗೆ ಬಂದಿದ್ದಾಳೆ, ಬೇಗ ಮದುವೆ ಮಾಡಬೇಕು, ಮದುವೆ ಮಾಡಿ ಕಳಿಸ್ಬೇಕು ಅಂತ ಏನಾದ್ರೂ ಇತ್ತು ಅಂದ್ರೆ ಮದುವೆ ಮಾಡೋ ವಿಚಾರನ ದಯವಿಟ್ಟು ಬಿಟ್ಬಿಡು. ಅರ್ಥ ಆಯ್ತು ತಾನೇ ಅಣ್ಣ? ಕೈಗೆ ಕೋಲು ಬಂದ ನಂತರ ಮದುವೆ ಆಗ್ಬೇಕಂತಿದ್ದೇನಮ್ಮ. ನೋಡು, ಈ ಸುತ್ತ 25 ಹಳ್ಳಿಗೂ ರಾಜನಾಗಿರುವ ನಾವು ನಾಳೆ ಈ ಜನ ಏನಂದುಕೊಂಡಾರು? ವಯಸ್ಸಿಗೆ ಬಂದ ತಂಗಿಯನ್ನು ಮದುವೆ ಮಾಡಲಾಗದಂತಹ ಹೇಳಿ ಈ ನಿನ್ನ ಅಣ್ಣ ಅಂದುಕೊಳ್ಳುವೇನೆ. ಅಣ್ಣನವರಿಗೆ ಆ ಭಯ ತುಂಬಾ ಕಾಡ್ತಾ ಇದೆ. ಆ ಭಯ ಇದ್ದಿದ್ದಕ್ಕೆ ಬೇಗ ತಂಗಿ ಮದುವೆ ಮಾಡಿ ಮನೆಯಿಂದ ಹಾಕ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವಾ ಅಣ್ಣ? ಇಲ್ಲ, ಇದು ಮಾತ್ರ ಸಾಧ್ಯ ಇಲ್ಲ ಅಣ್ಣ. ಹಾಗೇನಾದ್ರು ಇತ್ತು ಅಂದ್ರೆ ಮೊದಲು ನೀನು ಮದುವೆ ಆಗು ಅಣ್ಣ. ಅದ್ರ ಬಿಟ್ಟು ನನಗೆ ಮದುವೆ ಬೇಡ. ಅರ್ಥ ಆಯ್ತು ತಾನೆ? ಹೌದಾ? ನೋಡು, ನನ್ನ ಮದುವೆ ವಿಚಾರದಲ್ಲಿ ಮಾತನಾಡುವ ಹಕ್ಕು ನಿನಗಿಲ್ಲ. ನೀನು ಸುಮ್ಮನೆ ಇದ್ಬಿಡು. ಮದುವೆ ವಿಷಯದಲ್ಲಿ ನಾನ್ ಮಾತನಾಡಬಾರ್ದ ಅಣ್ಣ? ನೀನು ಬೇಡ ಅಂದ್ರು ಬಿಡೋರು ಯಾರು ಅಣ್ಣಯ್ಯ? ಯಾರು ಅಂತ ನೋಡೆ, ಈ ಹಿಂದೆ ಹಿರಿಯರ ಇಚ್ಛೆಯಂತೆ ಮದುವೆ ಆದವನು ನಾನು. ಮದುವೆಯಾದ ಹೊಸದರಲ್ಲಿ ನಿನ್ನತ್ತಿಗೆ ನಾನು ಎಷ್ಟೇ ಬೇಡವೆಂದು ಕೇಳಿಕೊಂಡರೂ ನಾನು ಬೇಟೆಗಾಗಿ ಕಾಡಿಗೆ ಹೊರಟು ನಿಂತಾಗ ನನ್ನನ್ನೇ ಹಿಂಬಾಲಿಸಿ ಬಂದಳು. ಆವತ್ತು ಆ ಕಾಡಿನಲ್ಲಿರುವ ಪ್ರಾಣಿಗಳ ಬಾಯಿಗೆ ಸಿಕ್ಕಿ ನಿನ್ನತ್ತಿಗೆ ತನ್ನ ಪ್ರಾಣವನ್ನೇ ಬಿಟ್ಟಳು. ಆವತ್ತಿನ ಆ ಒಂದು ದೃಶ್ಯವನ್ನು ನೆನೆಸಿಕೊಂಡರೆ ನನಗೆ ಇಂದಿಗೂ ನನ್ನ ಮೈ ಜುಮ್ ಎನ್ನುತ್ತಿದೆಯಮ್ಮ. ಹಾಗಾಗಿ ನೋಡು, ಈ ಜನ್ಮದಲ್ಲಿ ನನಗೆ ಮದುವೆ ಬೇಡ ಅನ್ಸ್ಬಿಟ್ಟಿದೆ. ಅಣ್ಣ, ಬೇಡ ಅಂದ್ರೆ ಬಿಡೋರು ಯಾರು ಅಣ್ಣ? ನನ್ನ ಅಣ್ಣ ಈ ಊರ ಗರ್ಭ ಶ್ರೀಮಂತ. ಹಾಗಿದ್ಮೇಲೆ ನಮ್ಮ ಅಣ್ಣನಿಗೆ ತಕ್ಕನಾದ ಹುಡುಗಿಯನ್ನ ನೋಡಿ ಮರು ಮದುವೆ ಮಾಡೇ ಮಾಡ್ತೀನಿ. ಇದು ಈ ತಂಗಿಯ ಶಪಥ ಅಣ್ಣ. ಈ ಗೌಡ್ರ ಮನೆತನ ಅಂದ್ರೆ ಹೇಗೆ? ಅದಕ್ಕೊಂದು ಗೊತ್ತು ಗಾಂಭೀರ್ಯತೆ ಇದೆ. ನೀನು ಹೊಂಟ್ರೆ ಸಾಕು, ಜನ ಕೈ ಎತ್ತಿ ಮುಗಿಬೇಕು. ಮುಗಿಯೋ ತರ ನಾವು ಮಾಡ್ತಾ ಇದೀವಿ ಅಲ್ವಾ ಅಣ್ಣ? ನೋಡು, ಅದೇನೇ ಇದ್ರು ಕೂಡ ನೀನ್ ಮಾತ್ರ ಮದ್ವೆ ಆಗ್ಲೇಬೇಕು. ಆಗ ಮಾತ್ರ ಈ ಮನೆತನಕ್ಕೆ ಒಂದು ಗೌರವ ಸಿಗುತ್ತೆ. ನಿನಗೆ ಇಷ್ಟವಿದ್ದರೆ ಮದುವೆ ಆಗು, ಇಲ್ಲ ಅಂತಂದ್ರೆ ಹಾಗೆ ಸುಮ್ಮನಿದ್ದು ಬಿಡು. ಆದ್ರ ಈ ನಿನ್ನ ಅಣ್ಣನ ಮದುವೆ ವಿಷಯದಲ್ಲಿ ಮಾತ್ರ ತಲೆ ಹಾಕಬೇಡ. ಏನಣ್ಣ ಇದು? ಅಲ್ಲ, ನೀನ್ ಇಷ್ಟ ಹಾಗೆ ಇದ್ಬಿಡು ಅಂತಂದ್ರೆ ಹಾಗೆ ಸುಮ್ಮನೆ ಇದ್ಬಿಡ್ಬೇಕಾ? ಇರೋ ಮಾತೇ ಇಲ್ಲ ಅಣ್ಣ. ಯಾಕಂದ್ರೆ ನಿನಗೆಷ್ಟು ಅಧಿಕಾರ ಇದೆಯೋ ನಿನ್ನ ಗೌರವ ಕಾಪಾಡೋ ಅಧಿಕಾರ ನನಗೂ ಇದ್ದೇ ಇದೆ ತಾನೆ ಅಣ್ಣ. ತಂದೆ ತಾಯಿ ಅಜ್ಜ ತಾತ ಅಮ್ಮ ಹಿರಿಯರು ಬಾಳಿ ಬದುಕಿದಂಥ ಗೌರವಸ್ಥ ಕುಟುಂಬ ಅಣ್ಣ ಇದು. ಆಗ ನಮ್ಮ ಅಜ್ಜಿ ತಾತ ಹೊರಟ್ರೆ, ಅಪ್ಪ ಅಮ್ಮ ಹೊರಟ್ರೆ ಊರಿನ ಜನ ಇಲ್ಲ ಕೈ ಎತ್ತಿ ಮುಗಿತಾ ಇದ್ರು. ಆದ್ರೆ ಈಗ ಅಂದರೆ ಈ ಊರ ಜನ ನನ್ನನ್ನು ಕಂಡರೆ ಈಗಲೂ ಗೌರವಿಸುವುದಿಲ್ಲಂತ ನಿನ್ನ ಭಾವನೆಯ? ಹಾಗಿದ್ರೆ ಪರೀಕ್ಷೆ ಮಾಡೇ ಬಿಡೋಣ ಈ ನಿನ್ನ ಅಣ್ಣನ ಗೌರವವನ್ನ. ಅಣ್ಣ, ನಾನು ಎಲ್ಲದ ಹಾಗೆ ಹೇಳಿದೆ. ನಾನೊಂದು ಮಾತು ಕೇಳ, ಎದುರಿಗೆ ಹೊಂಟ್ರೆ ಅಬ್ಬಬ್ಬ ಗೂಳಿ ಬಂತು ಅಂತ ಸೈಡ್ ಹೋಗ್ತಾರಲ್ಲ, ಅದು ಮರ್ಯಾದೆ ಕೊಟ್ಟಂಗಲ್ಲ ಅಣ್ಣ.
ಗೂಳಿ ಎಲ್ಲಿ ನಮ್ಮನ್ನ ನುಗ್ಗಿ ಕೊಂದು ಬಿಡುತ್ತೋ ಅಂತ ಭಯ ಪಟ್ಟು ಹಿಂದೆ ಸರ್ದಂಗೆ ಅಷ್ಟೇ. ಮರ್ಯಾದೆ ಅಂದ್ರೆ ಹೇಗಿರ್ಬೇಕು ಹೇಳು ಗೌಡ್ರೆ? ನಮಸ್ಕಾರ ರೀ. ನಿಮ್ಮ ಈ ಉಪಕಾರದಿಂದ ನಮ್ಮ ಹೊಟ್ಟೆ ತುಂಬಿತು, ನಾವೀಗ ನೆಮ್ಮದಿದ್ದೀವಿ ಅಂತ ಆ ಗೌರವ ತೋರಿಸ್ತಾರಲ್ಲ, ಅದಕ್ಕೆ ಗೌರವ ಅಂತಾರಣ್ಣ. ನೋಡೋಣ, ನಿನ್ನ ಹುಡುಗಾಟಿಗೆ ನಿನ್ನ ಮೊಂಡು ದಯ ಏನಿದ್ರು ಸೈಡ್ಗೆ ಬಿಟ್ಟು ಹಾಕು. ನೀನ್ ಮಾತ್ರ ಗತ್ತು ಗಾಂಭೀರ್ಯ ಮರಿಬೇಡ, ಮದುವೆ ಆಗ್ಲೇಬೇಕು. ಯಾಕೆಂದ್ರೆ ಇದು ಮಾನವಂತರ ಗೌಡ್ರ ಮನೆತರ ಇದೆ, ಮಾತ್ರ ಮರಿಬೇಡ ನೀನು. ನೋಡು, ನಿನ್ನಪ್ಪನ ಮಾತಿನಂತೆ ಹೋದರೆ ಈ ಕೀಳು ಜಾತಿಯ ಜನ ನಮ್ಮನ್ನ ವನವಾಸಕ್ಕೆ ಕಳಿಸುವುದಂತೂ ಗ್ಯಾರಂಟಿ. ಬಡವರು ಬದುಕಲಿ ಎನ್ನುವಂತ ಕಾಲ ಇದಲ್ಲಮ್ಮ ತಂಗಿ, ಇದಲ್ಲ. ನೋಡು, ಈಗಾಗಲೇ ಸುತ್ತ 25 ಹಳ್ಳಿಗೂ ರಾಜನಾಗಿರುವ ನಾನು 4-5 ಹಳ್ಳಿಯನ್ನ ಆ ಕೀಳು ಜಾತಿ ಜನರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದರಲ್ಲಂತೂ ಈ ಟೆಂಡೆನ್ಸಿ ಆಕ್ಟ್ ಜಾರಿಗೆ ಬಂದ ನಂತರವಂತೂ ಇಡೀ ಭೂಮಿಯನ್ನು ತನ್ನ ಮನೆಯನ್ನಾಗಿ ಮಾಡಿಕೊಂಡಿದ್ದಾರೆ ಆ ಕೀಳು ಜಾತಿಯ ಜನ. ನಿನ್ನಪ್ಪನ ಕಾಲದಿಂದಲೂ ಮಾಡಿಕೊಂಡು ಬಂದಂತ 25 ಹಳ್ಳಿಯನ್ನು ನಾನು ಕೊಲೆ, ಸುಲಿಗೆ, ಅತ್ಯಾಚಾರ, ದರ್ಪದಿಂದ ಅದನ್ನು ನಾನು ನನ್ನ ಕಪಿಮುಷ್ಟಲ್ಲಿ ಹಿಡಿದಿಟ್ಟುಕೊಂಡಿದ್ದೇನೆ. ಅದನ್ನು ಬಿಟ್ಟುಕೊಡಲು ನಾನು ತಯಾರಿಲ್ಲಮ್ಮ, ನಾನು ತಯಾರಿಲ್ಲ. ನೋಡು, ನಾವು ಧರ್ಮರಾಯನಂತಾದರೆ ವನವಾಸಕ್ಕೆ ಹೋಗುವುದಂತೂ ಗ್ಯಾರಂಟಿ. ಬಡವರು ಬದುಕಲಿ ಎನ್ನುವಂತ ಕಾಲ ಇದಲ್ಲಮ್ಮ ತಂಗಿ, ಇದಲ್ಲ. ಏನು ಕೆಲಸ ಕೆಟ್ಟೋತ್ರಿ, ಕೆಲಸ ಕೆಟ್ಟೋಗ್ಬಿಡ್ತು. ಏನಾಯ್ತು? ಅದೇ ಆ ಶಾಂತವನ ಮಕ್ಕಳು ರಾಮ ಲಕ್ಷ್ಮಣ ಇದ್ದಾರಲ್ರಿ, ನಮ್ಮ ಆಳ ಮಕ್ಕಳಿಗ ದನಕ್ ಹೊಡೆದಂಗ್ ಹೊಡೆದು ಕಳ್ಸ್ಯಾರ್ರಿ, ದನಕ್ ಹೊಡೆದಂಗ್ ಹೊಡೆದಾರ. ಏನು? ನಮ್ಮ ಆಳ ಮಕ್ಕಳು 8 ಜನ ಹುಲಿ ಇದ್ದಂಗ ಇದ್ದಾರ ಅಂತದ್ರಾಗ ಅವ್ರು ಇವ್ರಿಗೆ ಹೊಡೆದು ಕಳ್ಸಾರ ನೋಡಿ. ಇಬ್ರೇ? ಯಾವ ಕಾರಣಕ್ಕಾಗಿ ಹೊಡೆದ್ರು ಹೇಳೋ ಕಾರ್ಬಾರಿ? ವಿಷಯ ಏನು ದೊಡ್ಡದಲ್ರಿ ದಣಿ, ಬಾರಿ ಸಣ್ಣ ವಿಷಯ. ನಮ್ಮ ಆಳ್ಮಕ್ಳು ನಮ್ಮ ಹೊಲದಾಗ ಭತ್ತ, ರಾಗಿ, ಜೋಳ, ಶೇಂಗಾ ಹಲವಾರು ಧಾನ್ಯ ಬೆಳೆದಾರ ನೋಡಿ. ಅದಕ್ಕೆ ಶಾಂತವನ ಮಕ್ಳಿಗೆ ಹೊಟ್ಟಿ ಕಿಚ್ಚು. ನಮ್ಮ ಆಳ್ಮಕ್ಳು ಒಣಗ್ ಹಾಕಾಕ ಜಾಗ ಕಡಿಮೆ ಆಯ್ತಿ ಅಂತ ಶಾಂತವನ ಜಾಗದಾಗ ಒಂದು 2-3 ಸಾಲ ಹೊರಗ್ಯಾರ್ರಿ. ಅದು ಯಾವ ದೊಡ್ಡ ತಪ್ಪಾತು? ಬರೀ 1-2 ಸಾಲ ರೀ. ಸರಿ ಸರಿ, ಅದಕ್ಕ ಆ ಶಾಂತವನ ಮಕ್ಕಳೇನು ಕಡಿಮೆ ಏನ್ರಿ? ನಮ್ಮ ಹೊಲದಾಗ 16 ಸಾಲ ಶೇಂಗಾ ಹರಗಿ ಕರಿ ಹೊಲ ಮಾಡಿ ಒಗ್ದು ಬಿಟ್ಟಾರ. ಅವ್ರು ಕರಿ ಹೊಲ ಬೇಕಾದ್ರೂ ಮಾಡ್ಲಿ, ಕಸದ ತೊಟ್ಟಿ ಬೇಕಾದ್ರೂ ಮಾಡ್ಲಿ, ನನಗದು ಬೇಸರ ಆಗಲಿಲ್ಲ. ನಮ್ಮ ಆಳು ಮಕ್ಕಳಿಗೆ ಬೆದರಿಕೆ ಹಾಕ್ಯಾರ್ರಿ. ಲೇ ಎಂಕಪ್ಪ ದಣಿ, ಅವರು ನಿಮಗೆ ಹೇಳಿದ್ದು ನಾನಲ್ಲ. ಅವನು ಒಂದು ಕೈ ನೋಡ್ಕಂತೀನಿ ಕರ್ಕೊಂಡು ಬಾ ಅಂದಾರ ನಿಮಗ. ನನಗೆ ತಿಳಿಸೋ ಅನ್ನೋ ಮಟ್ಟಕ್ಕೆ ಬೆಳೆದಿದ್ದಾರೆ ಆ ಕೀಳು ಜಾತಿಯ ಜನ. ಆ ಕೀಳು ಜಾತಿ ಜನರು ಆಡುವ ಮಾತನ್ನ ಕೀಳು ಜಾತಿ ಅಂತ ಯಾಕಣ್ಣ ಜರಿತೀಯ? ಅವ್ರು ಮಾಡಿರೋ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ ಆಗಿ ಆಗುತ್ತೆ. ನೀನಾಗ ಸುಮ್ಮನೆ ಸಿಟ್ಟು ಮಾಡ್ಕೊಂಡು ಈ ರೀತಿ ಆಡ್ತಿದ್ಯಾ? ಹಾಕಣ ಹೋಗ್ಲಿ. ನೀನು ಮಾತ್ರ ಏನೇ ಆದ್ರೂ ಧರ್ಮ, ನ್ಯಾಯ, ನೀತಿ, ದಯೆ, ದಾಕ್ಷಿಣ್ಯವನ್ನ ಮರೆಯೋದಕ್ಕೆ ಹೋಗ್ಬೇಡ ಅಣ್ಣ. ಯಾಕೆಂದ್ರೆ ಅಪ್ಪ ಅಮ್ಮ ಅಜ್ಜಿ ತಾತ ಹಾಕೊಟ್ಟ ಬುನಾದಿ ಇದು. ನೀನು ಅದನ್ನು ಮಾತ್ರ ಮರೆತ್ರೆ ನನಗೆ ಬೇಜಾರಾಗುತ್ತೆ. ಆ ದಾರಿಲಿ ಹೋಗೋದು ನಿನ್ನ ಧರ್ಮ ಅಣ್ಣ. ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆ ಇಡು. ಸುಮಿತ್ರವರ, ನಮ್ಮ ಎಂಗಟಪ್ಪ ದಣಿ ಹೆಸರು ಕೇಳಿದ್ರ 25 ಹಳ್ಳಿ ಜನನು ಥರ 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 ನಡುತ್ತೈತಿ. ಅಂತದ್ರಾಗ ಆ ನನ್ನ ಮಕ್ಕಳು ಹುಲಿಯಾಗಿ ಹುಲಿ ಜೋಡ್ ಬಾರ್ ಬಂದೂಕಿನೊಂದು ಗುಂಡು ಹೋದ್ರ ಆ ನನ್ನ ಮಕ್ಕಳ ಕರಳ ಕಿತ್ತು ಹೊರಗೆ ಬರಬೇಕು. ಅಂತದ್ರಾಗ ನನ್ನ ಮುಂದೆ ಹುಲಿಯಂತೆ ಹುಲಿ. ತಪ್ಪಾಯ್ತ್ರಿ ದಣಿಯಾರ. ಅವಸರದಾಗ ಇಲ್ಲಿ ಪುಸ್ತಕ ಅನ್ನಕ್ ಹೋಗಿ ಹುಲಿ ಅಂದು ಬಿಟ್ಟೇನ್ರಿ ನಾನು, ಬಾಯ್ ತಪ್ಪಿ. ಅಣ್ಣ ಆಯ್ತು, ಹಾಗಿದ್ರೆ ನೀನು ಮಾತುಕತೆ ಮುಗಿಸ್ಕೊಂಡು ಒಳಗ್ ಬಾ. ನಾ ಭೋಜನಕ್ಕೆಲ್ಲ
ನಿಂಗೆ ಹೇಳಿ ಎಲ್ಲ ಸಿದ್ಧ ಮಾಡಿಸಿನಾಗಿದ್ರೆ. ನೋಡಿ ಶಾಂತವ್ವ ದೇವಪ್ಪಣ್ಣ ಈ ಕಡೆಗೆ ಬಂದ್ರು. ಬಾ ಶಾಂತವ, ಬಾ. ಏನು ನಿನ್ನ ಮಕ್ಕಳು ಮಾಡಿದ ತಪ್ಪಿಗಾಗಿ ಕ್ಷಮೆ ಕೇಳಲು ಬಂದಿರುವೆಯೋ, ಇಲ್ಲ ಈ ವೆಂಕಟಪ್ಪ ದಣಿಯನ್ನು ಒಂದ್ ಕೈ ನೋಡ್ಕೊಳ್ಬೇಕಂತ ಬಂದಿದ್ಯೋ? ಹೇಗಿದ್ದರು ನಿನಗೆ 3 ಜನ ಗಂಡು ಮಕ್ಕಳು ಅಂತ ಆ ಸೊಕ್ಕು ನಿನ್ನಲ್ಲಿದೆ. ಆ ಸೊಕ್ಕು ನನ್ನಲ್ಲಿದ್ರೆ ನಿಮ್ಮ ಹತ್ರ ಯಾಕೆ ಬರ್ತಿದ್ರಿ ನಾನು? ನಿಮ್ ತಂದೆ ಕಾಲಾಗ ನನ್ನ ಗಂಡ ದುಡ್ದು ಸತ್ತೋದ್ರಿ. ಅಂತವ್ರ ಮಕ್ಕಳು ನೀವು. ನನ್ನ ಗಂಡನ್ನ ತನ್ನ ಹೊಟ್ಟೆಲ್ ಹುಟ್ಟ ಮಕ್ಕಳಂಗೆ ನೋಡ್ಕೊಂಡ್ರಿ ಅಂತ ಹೇಳಕ್ ಬಂದಿನ್ರಿ. ಆದ್ರೂ ನೀವು ನನ್ನ ಮಕ್ಕಳನ್ನ ನಿಮ್ಮ ಹೊಟ್ಟೆಲ್ ಹುಟ್ಟಿದಾರಂಗ ಕಾಣೂರಿಂತ ಹೇಳಕ್ ಬಂದಿನ್ರಿ ಅಪ್ಪ ದುಣಿಯರ. ಸರಿ ನೋಡು, ಅಂತೂ ನಿನ್ನ ಮಕ್ಕಳು ನಿನ್ನ ಮಾತನ್ನ ಚಾಚೂ ತಪ್ಪದೆ ಪರಿಪಾಲಿಸ್ತಾರಂತಾಯ್ತು. ನೋಡ್ರಿ ದಣಿಯರ, ನನ್ನ ಮಕ್ಕಳು ತಪ್ಪು ಮಾಡಿದ್ರ ನಿಮ್ಮ ಮುಂದೆ ಕೈ ಕಾಲ್ ಕಡ್ದು ಬುಟ್ಟಿಯಾಗ ತುಂಬಿಡ್ತೀನಿ. ನೋಡು ಶಾಂತವ, ನಿನ್ನ ಮಕ್ಕಳು ನಿನ್ನ ಮಾತನ್ನು ಕೇಳಿದ್ರೆ ನಮ್ಮ ಹೊಲದಾಗ ಪೀಕ್ ಹರಿಗುವಾಗ ನಿನ್ನ ಮಾತನ್ನು ಕೇಳಿ ಹರಿಗಿದ್ರ? ಏನು ದಣಿಯರ, ನಿಮ್ಮ ಮಾತುಗಳು ನಮ್ಮ ಹೊಲದಾಗ ನಿಮ್ಮ ಮಾತು ಕೇಳಿ ಹೊಲ ಪೀಕ್ ಮಾಡಿದ್ರೇನು? ಮೋದಿ ಗೊಡ್ಡೆ, ನನಗೆ ಪ್ರಶ್ನೆ ಮಾಡುವಷ್ಟು ಸತ್ಯ ನಿನಗೆ? ನೀವು ಮಾಡಿದ ಒಂದ್ ಮಾತಿಗೆ ನಾ ಸುಮ್ಮನೆ ಇದ್ಬಿಡ್ತೀನಿ. ನನ್ ದೊಡ್ಡ ಮಗ ಒಂದ್ ಸಣ್ಣ ಮಾತಾಡ್ದ ಅಂತ ಹೇಳಿ ಸುಮ್ಮನೆ ಇರ್ತೀನಿ ನೋಡ್ರಿ. ನೀವು ಈ ತರ ಮಾತಾಡ್ಬಾರ್ದು ದಣಿಯರ, ಮಾತಾಡ್ಬಾರ್ದು. ನಿಮ್ಗ ಇನ್ನೂ ಬುದ್ಧಿ ಬಂದಿಲ್ರಿ. ಈ ತರ ಮಾತಾಡಿದ್ರ ನಿಮ್ಗೂ ಭೂಷಣವಲ್ಲ, ನನಗೂ ತರವಲ್ಲ ನೋಡ್ರಿ. ನೋಡ್ದೇನಣ್ಣ, ನೀನು ಅವ್ರಿಗೆ ಮುದಿಗೊಡ್ಡಿ ಅಂತ ಕರೆದೆ, ಹಿರಿಯರು ಅಂತ ಕಿಂಚಿತ ಮರ್ಯಾದೆ ಕೊಡ್ಲಿಲ್ಲ. ಆದ್ರೆ ಅವರು ನನ್ನ ಹಿರಿ ಮಗ ಅಂತ ಹೃದಯ ತುಂಬ ಹೇಳ್ತಾ ಇದ್ದಾರೆ. ಅದೇ ಅನ್ನೋದು ಯಾವತ್ತೂ ಕೂಡ ದಂಡಿಸೋನಿಗಿಂತ ದಯಾ ದಾಕ್ಷಿಣ್ಯ ತೋರ್ಸೋನೆ ಮೇಲುಗೈ ಇರ್ತಾರೆ ಅಂತ. ಏನೋ ತಪ್ಪು ಮಾಡಿದ್ದಾರೆ, ಬಿಟ್ಟು ಕಳಿಸು. ಬಿಟ್ರೆ ದೊಡ್ಡ ವ್ಯಕ್ತಿ ಆಗ್ತೀಯಾ? ಯೋಚನೆ ಮಾಡು. ಅಲ್ರಿ, ನೀವು ನಾಡಿಗೇನೆ ದೊಡ್ಡ ದಣಿ ಅಂತದ್ರಾಗ ಈ ಕೀಳು ಜಾತಿ ಹಾಕಿ ಈಗ ಮಗ ಆಗುವುದಂದ್ರೆ ಏನ್ರಿ ದಣಿ? ಛೇ 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 ಛೇ. ನಿಮ್ ಕೈ ಮುಗಿದು ಕೇಳ್ಕೊತೀನ್ರಿ, ನೀವು ಮತ್ತೆ ಮಾತಾಡಕ ಹೋಗ್ಬೇಡ್ರಿ ನೋಡ್ರಿ. ಕಾಂತವ, ಪಾಪ ಏನೋ ಬೆಂದ ಅಕ್ಕಿ ಅಂದಾಗ 4 ಅಕ್ಕಿ ಕಾಳು ಹಾಕ್ತಾರೆ ಅವರು. ಅನ್ನನೂ ಉಣ್ಣಂಗಿಲ್ಲ, ಅವ್ರ ಅಕ್ಕಿನೂ ಬೇಯಂಗಿಲ್ಲ. ಅಂಥದ್ದೇ ಗುಣ ರೀ ನಮ್ಮ ಕಾರಿಬಾರ, ಅಂಥದ್ದೇ ಗುಣ. ಬೇಜಾರು ಮಾಡ್ಬೇಡ. ಅಲ್ಲೋ ದೇವಪ್ಪಣ್ಣ, ಯಾಕೆ ಹಿಂಗೆ ಮಾತಾಡ್ತಿ? ನಾನೇನು ಬೇಜಾಬದಾರಿ ಮನಸ್ಸಂತ ತಿಳ್ಕೇಳಿ. ನಾನಂದ್ರೆ ಯಾರು? ನಮ್ಮ ದಣಿಯರ ಮನೆಯಾಗ ಖಾರಬಾರಿ ಇದ್ದೀನಪ್ಪ, ಖಾರಬಾರಿ. ಅಲ್ರಿ ಕಾರ್ಬಾರಿಯರ, ನೀವು ಮುದುಕಾಗ ಬಂದ್ರಿ, ಈ ಮನೆ ಕಾರ್ಬಾರ್ಕಿ ನೀವು ಮಾಡ್ತೀರೇನು? ಹೆಂಗ್ ಮಾಡ್ತೀರೋ ಏನೋ ಆ ದೇವ್ರಿಗೆ ಗೊತ್ತು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಒಂದು ಕ್ವಾಟ್ಲ ಕುಡಿದವ್ರಿಗಿಂತ ಸ್ಟ್ರಾಂಗ್ ಐತಲ್ರಿ ಈ ಮುದುಕಿ. ಅಬ್ಬಾ, ಅಯ್ಯಯ್ಯೋ ದಣಿ, ಮೊನ್ನೆ ಹೊಲದಾಗ ಆತಲ್ರಿ ಬಾಲಗಡಿ, ಬೆಂಕ್ ಹತ್ತೈತ್ರಿ, ಬೆಂಕ್ ಹತ್ತು ಬಿಟ್ಟೈತಿ. ಹತ್ತಲಿ ಕಾರವಾರಿ, ಹತ್ತಲಿ. ಅದೇ ಬೆಂಕಿಯಲ್ಲಿ ಅವರ ಇಡೀ ಕುಟುಂಬವೇ ಸರ್ವನಾಶವಾಗಿ ಹೋಗಬೇಕು. ತಾಯಿ ಸುಮಿತ್ರಮ್ಮ, ಈ ಜಗಳನ್ನೆಲ್ಲ ಪರಿಹರಿಸಿದ ತಾಯಿ, ನಾವಿನ್ ಬರ್ತೀವಿ. ದೇವಪ್ಪ ನಡಿ, ಹೋಗೋಣ. ಬರವ ದಣಿ, ಈ ನನ್ನ ತಂಗಿ ನಡುವೆ ಬಾಯಿ ಹಾಕಿ ಯಾಕೆ ನನಗೆ ಅಪಮಾನ ಮಾಡಕ್ ಹತ್ತಾಳ ಅಂತೀನಿ. ಅಣ್ಣ, ಏನಣ್ಣ ಹೀಗೆ ಹೇಳ್ತಾ ಇದೀಯಾ? ಅವ್ರು ಏನಂತ ಹೇಳಿದ್ರಿ ಈಗ?
ದಯವಿಟ್ಟು ನಮ್ಮ ಪಾಂಡವನ ಬಿಟ್ಬಿಡಿ, ಜಗಳ ಬಗೆಹರಿಸಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅಣ್ಣ ಹೋಗ್ಲಿ ಬಿಟ್ಟು ಕಳಿಸು ಅಂತ ಹೇಳಿದೆ. ನಂದು ಏನ ತಪ್ಪಿದೆ ಇದ್ರಲ್ಲಿ? ದೊಡ್ಡ ಮನಸ್ಸು ಮಾಡಿ ಅವ್ರ ವಿಷಯ ಯಾಕೆ, ಹೋಗ್ಲಿ ಬಿಟ್ಬಿಡಣ್ಣ. ಸರಿ ಸರಿ, ಈ ವಿಷಯ ಇಲ್ಲೇ ಮುಗಿಸ್ರಿ. ಅಲ್ಲಿ ನಿಂಗವ ಬೋಗ್ನ ಸಿದ್ಧ ಮಾಡಿದ. ಅಣ್ಣ ನಾನು ಒಳಗಡೆ ಹಂಗಿದ್ರೆ ನೀನು, ನಾನು ಬರ್ತೀನಿ ಬಾ. ಎಲ್ಲ ಸಣ್ಣ ಸಣ್ಣ ವಿಷಯ, ಯಾಕೆ ತಲೆ ಬಿಸಿ ಮಾಡ್ಕೊಂತೀರಿ ನೀವು? ಇದಕ್ಕೆಲ್ಲ ತಲೆ ಬಿಸಿ ಹೊಗರಾಗಕ್ಕ ನನ್ನ ಹತ್ರ ಒಂದು ಮದ್ದೈತಿ. ಹೊಡೀರಿ ಒಂದು ದಮ್ಮ, ಮನಸ್ಸು ಹಗೂರಾಗತೈತಿ. ದಣಿಯಾರ ಹೊಲದಾಗ ಶಾಂತವನ ಮನೆಯಾಗ ಹೊತ್ತೈತಿ, ಬೆಂಕ್ ಹೊತ್ತೈತ್ರಿ, ಹತ್ತೈತಿ. ಕಾರವಾರಿ, ಇದನ್ನಿಷ್ಟಕ್ಕೆ ಮುಗಿಸಬಾರದು. ದಣಿಯಾರ, ಇದನ್ನು ಬೆಳೆಸೋದು ಬ್ಯಾಡ್ರಿ. ಯಾಕಂದ್ರ ಆ ಶಾಂತವನಿಗ ಒಬ್ಬಳು ಮಗಳಿದ್ದಾಳ್ರಿ. ಹೆಂಗಿದ್ದಾಳ್ರಿ? ಚಂದುಳ್ಳಿ ಚಲುವಿ ಇದ್ದಂಗಿದ್ದಾಳ, ದಂತದ ಬೊಂಬಿ ಇದ್ದಂಗಿದ್ದಾಳ. ಅವಳ ರೂಪ ನೋಡಿದ್ರ ನನಗೆ ಒಂದು ನಮೂನಿ ಆಗತೈತಿ. ನೀವೇನಾರು ನೋಡಿದ್ರ ಆಹಾ ದಣಿ, ನನ್ನ ಲೆಕ್ಕಾಚಾರದಾಗ ಆಕಿ ಮಗಳನ್ನ ಸೃಷ್ಟಿ ಮಾಡಾಗ ಆ ಬ್ರಹ್ಮದೇವ ಒಂದು 4-5 ತಿಂಗಳು ತಕೊಂಡಿರ್ಬೇಕ್ರಿ. ಅಷ್ಟು ಚಂದ ಮಡಕೆತ್ತಾನ್ರಿ. ಓಹೋ ಹೋ ಹೋ ಹೋ, ರಸಪುರಿ ಮಾವಿನ ಹಣ್ಣಿದ್ದಂಗಿದ್ದಾಳ, ರಸಗುಲ್ಲ. ನೀವೇನಾರು ನೋಡಿದ್ರ ತಲೆ ಸುತ್ತ ಬಿದ್ದು ಬಿಡ್ತೀರಿ, ಹಂಗೈತಿ ಆಕಿ ರೂಪ. ಅಲ್ಲ, ನಾ ಇಷ್ಟೊಂದು ಒದರಾಡ್ತಾ ಇವನಿ, ನಮ್ಮ ದಣಿಯಾರು ಹಾ ಹ್ಞೂ ಇಲ್ಲ. ದಣಿ, ಓ ದಣಿ, ನಮ್ಮ ದಣಿಯಾರು ಪ್ರೇಮ ಲೋಕಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟಾರ. ಆ ಶಾಂತವನ ಮಗಳು ಕನಸಿನಾಗ ಕಿಲಿ ಕಿಲಿ ಅನಿಸ್ತಾವಳ. ನಿಮ್ಮ ಪ್ರೇಮ ಲೋಕಕ್ಕೆ ನಾನು ಯಾಕೆ ಬರಲಿ? ನಿಮ್ಮ ಕನಸೀಗ ನಾನು ಬಂಗಾರ ತರಂಗಿಲ್ರಿ. ಎಂಜಾಯ್ ಮಾಡಿ.